ಗಿಲ್ಲಿ ದೊಡವ ದೊಡವ ದ್ವಾಸಿ ಕೊಡು, ಚಿಗವ ಚಿಗವ ಚಟ್ಲಿ ಕೊಡು. ಅದು ಒಳ್ಳೇದು. ನಿಂಗೆ ಬೇಕಾ ತಗೊಳ್ಳೆ. ಸಬ್ಸ್ಕ್ರೈಬ್ ಮಾಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಂಗೆ ಎಲ್ಲಿಗಾರು ಹೊರಟ್ರೆ ಸಾಕು, ನನಗೆ ನಾನಿಟ್ಟು ವಸ್ತು ಸಿಕ್ಕುದೇ ಇಲ್ಲ. ಈಗ ನನಗೆ ಈ ಡ್ರೆಸ್ಸಿಗಾಗಿ ಒಂದು ಚಪ್ಪಲ್ನ ಇಟ್ಟಿದ್ದೆ, ನಂಗೆ ಅದು ಸಿಗ್ತಾ ಇಲ್ಲ. ಈಗ ಸಿಕ್ಕೋದೊಂದು ಹಾಕೋಣತ್ತೆ. ನಾನು ಹೇಗ್ಲಿಕ್ಕೂ ಹಂಗೆ ಮಾಡೋದು. ಕಡಿಕೆ ಅದೊಂದು ಸಿಕ್ಕುತ್ತೆ, ಅದನ್ನ ಹಾಕೊಡೋ ತೆಕ್ಕೋ ಅಷ್ಟೇ. ಮತ್ತು ಜಾಸ್ತಿ ಎಲ್ಲ ಮಂಡಿ ಕೆಡ್ಸ್ಕೊಂಡ್ರೆ ಜೀವನ ಮಾಡೋಕತ್ತ ಆತಿಲ್ಲ. ಅದಕ್ಕೆ ನಾವು ನಮ್ಗೆ ಇಷ್ಟ ಬಂದಂಗೆ ಮಾಡಿಬಿಡ್ಬೇಕು. ನಮ್ಮಮ್ಮ ಹೇಳ್ತಾರೆ ಕೆಲಸ ಎಲ್ಲ, ಅದು ಹಂಗೆ ಮಾಡ್ರೆ ಅಯ್ಯೋ ಕಂಡೋರಿ ಅಂತಂತ್ರು, ಹಂಗಂತ್ರು ಹಿಂಗಂತ್ರು. ಈಗ ಕಮ್ಮಿ ಆಯಿತು, ಮೊದಲೆಲ್ಲ ಯಾವಾಗ ಕಂಡ್ರು ಅಯ್ಯೋ ಅವ್ರು ಹಂಗಂತ್ರು ಇವ್ರು ಹಿಂಗಂತ್ರು ಅಂತೇಳಿ ಹೇಳ್ತಿದ್ರು. ಅದನ್ನೆಲ್ಲ ಮಂಡಿ ಕೆಡ್ಸ್ಕೊಂಬೇಕಾಗ್ದ. ನೀವು ಅಷ್ಟೇ ಮಂಡಿ ಕೆಡ್ಸ್ಕೊಂಬೇಡಿ. ನಿಮ್ಗೆ ಎಂತ ಅನ್ಸುತ್ತೆ ಅದನ್ನು ಮಾಡಿಬಿಡಿ ಅಷ್ಟೇ. ಇಪ್ಪದೊಂದು ಜೀವನ. ಪುನೀತ್ ರಾಜ್ಕುಮಾರ್ ಹೇಳ್ದಂಗೆ ಎಂಥದೋ ಡೈಲಾಗ್ ಇತ್ತು, ನಂಗೆ ಮರ್ತೋಯ್ತು. ಇರಲಿ ಪರವಾಗಿಲ್ಲ, ನೆನಪಾದರೆ ಹೇಳ್ತೆ. ಸಾರಿ, ವಿಡಿಯೋ ಇಲ್ಲ ಅಲ್ಲ, ನಂಗೆ ಮರ್ತೇ ಹೋಯ್ತು. ಇರಲಿ. ನನ್ನ ತಂಗಿ ಫೋಟೋ ತೆಗಿಯೋಕೆ ಹೇಳಿದಾಳು, ನಾನು ವಿಡಿಯೋ ಮಾಡಿಟ್ಟಿದ್ದೆ. ಈಗ ಮತ್ತೆ ವಾಪಸ್ ಫೋಟೋ ತೆಗಿ ಅಂತಿದ್ದಾಳು, ನಾನು ನಂದೇ ವಿಡಿಯೋ ಮಾಡ್ತಿದ್ದೆ. ಬೇಕಾ ಫೋಟೋ? ಇವಳು ಒಂದು ಎಲ್ಲೂ ಪೋಸ್ಟ್ ಮಾಡಲ್ಲ, ಎಂಥದ್ದು ಮಾಡಲ್ಲ. ನಾನೇ ಮಾಡ್ರು ನಂಗೇನೆ ಎಂತಾದ್ರು ಹೇಳ್ತಾಳ. ಮತ್ತೆ 16 ಸಲ ಅಕ್ಕ ಆ ಫೋಟೋ ತೆಗಿ, ಈ ಫೋಟೋ ತೆಗಿ, ನಾ ಹಿಂಗೆ ನಿಂತ್ಕೊಂತೆ ಫೋಟೋ ತೆಗಿ ಅನ್ಕೊಂಡು 24 ಸಲ ಫೋಟೋ ತೆಕ್ಕಂತಾಳು. ಒಂದು ಎಲ್ಲೂ ಪೋಸ್ಟ್ ಮಾಡೋದ, ಇಲ್ಲಿ ಒಂದು ಸ್ಟೇಟಸ್ ಹಾಕೋದು ಇಲ್ಲ ಇವಳು. ಹೌದಾ? ನೀ ಹುಡುಗಿ ಹತ್ರ ಮಾತಾಡ್ರು, ನಂಗೇನು ಟೆನ್ಷನ್ ಇಲ್ಲ ಕಡೆ. ಅಲ್ಲ ನಮ್ಮನೆ ಮಾತಾಡ್ತಾರ ಮರ ಮಂಡಿ ಹೊಡಿ ಹಾಕೊಂಡ. ಹೌದಾ? ಓದಾಯ್ತಾ? ಇನ್ನೆಷ್ಟು ವರ್ಷ ಆಯ್ತಾ? 2 ವರ್ಷ ಆಯ್ತು. ಇನ್ನು 2 ವರ್ಷ ಹಿಂಗೆ ಮಾತಾಡ್ತೇ ಕಮ್ದ. ಗಿಲ್ಲಿ ನಮ್ಮೂರಿಗೆ ಬಂದಿರ. ಗಿಲ್ಲಿ ಗಿಲ್ಲಿ ದೊಡವ ದೊಡವ ದ್ವಾಸಿ ಕೊಡು, ಚಿಗವ ಚಿಗವ ಚಟ್ಲಿ ಕೊಡು. ಆ ಕುಂದಾಪುರದ ಗಿಲ್ಲಿ ಕಾಣಿಬೇಕಾರೆ ನಿಮ್ ಗಿಲ್ಲಿ ಖಣಂಗೆ ಇದ್ದೆ ಅಂತ ಹೇಳ್ಯಾ? ನಿಮ್ಗೆ ಯಾರಿಗಾದ್ರೂ ಎಲ್ಲ ಹಂಗೆ ಹೇಳ್ತಿದ್ರು ಮಾರೆ. ಆದರ್ಶ ಗಿಲ್ಲಿ ತರ ಇದ್ದ ಕಾಮಕ್ಕೆ. ಹೌದಾ? ನಿಜ, ಸೀರಿಯಸ್ಲಿ. ನೀನ್ ಗಿಲ್ಲಿ ತರ ಇಪ್ಪದ, ಈಗ ಗಿಲ್ಲಿ ನಿನ್ ತರ ಇಪ್ಪದ? ಯಾರೇ ಗೊತ್ತು ಮಾರೆ, ನೀವು ವಿಡಿಯೋದಾಗ ಹೇಳ್ತಾ. ನಮ್ಮ ಕುಂದಾಪುರದ್ದು ಗಿಲ್ಲಿನ ಮಾತಾಡ್ಸ್ಕೊಂಡು ಸೀದಾ ಬಂತು ನಾವು ಉಡುಪಿಗೆ. ಉಡುಪಿಗೆ ಯಾಕೆ ಬಂದಿತ್ತು ಅಂತ ಹೇಳಿ ಗೊತ್ತಾಗಬೇಕಾದ್ರೆ ವಿಡಿಯೋನ ಫುಲ್ ನೋಡಿ. ಫುಲ್ಲು ನೆರಳಿದೆ, ಯಾಕಂದರೆ ಈ 3 ಮರದಿಂದ ಅಲ್ಲೆಲ್ಲ ನೆರಳೇ ಇಲ್ಲ. ಯಾಕಂದ್ರೆ ಅಲ್ಲೆಲ್ಲ ಮರವೇ ಇಲ್ಲ. ಅಲ್ಲೂ ಅಷ್ಟೇ, ಒಂದು ಮರದಿಂದ ಎಷ್ಟು ನೆರಳಿದೆ ನೋಡಿ. ಹೌದು, ಇನ್ನೊಂದು ಕೊಡಿ. ನೀ ಕುಡಿ ಬೇಡ. ಅದು ಮೊನ್ನೆ ತೆಗ್ದಿಲ್ಲ, ಆ ಥರನೇ ನಾವೀಗ ಉಡುಪಿಯಲ್ಲಿ ಇದ್ದೇವೆ. ಉಡುಪಿಯಲ್ಲಿ ಇವಾಗ ನಾವು ಟೈಮ್ ಸ್ಕ್ವೇರ್ ಮಾಲ್ ಹತ್ರ ಹೋಗ್ತಾ ಇದ್ದೇವೆ. ಯಾಕಂತೇಳಿ ಹೇಳಿದರೆ ಆ್ಯಕ್ಚುಲಿ ಸುಮ್ಮನೆ ನೋಡುವ ಅಂತ ಹೋದದ. ಅಲ್ಲಿ ಹೋದ್ಮೇಲೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತು. ಸೊ ಸುಮಾರು ದಿನಗಳ ಹಿಂದೆ ನಾವು ಒಂದು ವೀಡಿಯೋಸ್ ನೋಡಿತ್ತು. ಆ ವೀಡಿಯೋಸ್ ನೋಡಿ ನಮಗೆ ಅಲ್ಲಿಗೆ ಹೋಗ್ಬೇಕಂತೇಳಿ ಹೇಳಿ ಜೋರು ಆಸೆ ಇತ್ತು. ಆದರೆ ನಾವು ಯಾವತ್ತೂ ಹೋಗ್ಲಿಕ್ಕಾಗಿರಲಿಲ್ಲ ಇತ್ತು. ಇವಾಗ ಸಡನ್ಲಿ ಹೆಂಗಿದ್ರು ಬಂದಿತ್ತಲ್ಲ ಅಂತ ಹೇಳಿ ಸೀದಾ ನಾವು ಓಷನ್ ಪರ್ಲಿಗೆ ಹೋದ್ದು. ಓಷನ್ ಪರ್ಲಿಗೆ ಹೋಗಿ ದ ತಾಜ್ ಅಂತೇಳಿ ಹೇಳಿ ಎಸ್, ಇವಾಗ ನಾವು ಓಷನ್ ಪರ್ಲು ಹತ್ರ ಇದ್ದೀನಿ. ಊಟ ಮಾಡುವ ಅಂತ. ಇಲ್ಲೊಂದು ನಡೆಯುವುದೇ ಒಂದು ಬಾರಿ ಭಂಗ ಮಾರ ಅಷ್ಟೇ, ಬಿಸಿಲಲ್ಲ ಅದಕ್ಕೆ. ಹಾಂ ಬಾ. ಅದು ಬಫೆ ತಗೊಂಡೋಣ. ಬಫೆನೇ ತಗೊಳ್ಳೋಣ ನೋಡಿ. ಅಲ್ಲಿ ಹಾಕೋಣ, ಒಳ್ಳೆಯದು. ಇದೆಂತ ಗೊತ್ತಾ,
ತಗೊಳ್ಳಿ. ಇದು ಬೇಕಾ? ಬೇಕಪ್ಪ. ಏನಿದು? ಇದು ಬೇಡ. ಅದ್ರಂಗೆ ಸೂಪ್ ಕುಡ್ಕತ್ ನಾನು ಇದ್ರಂಗೆ. ಸ್ಟಾಪ್ ಮಾಡಿ. ಚಿಕನ್ ವಿತ್ ಚಾಕ್ಲೇಟ್. ಬೇಡ. ಇದ್ದದ್ದು ತಿನ್ಕಾತ ಇಲ್ಲ. ಇದನ್ನಲ್ಲಿ ಆಡ್ತಿರ್ತೀಗ. ನಂಗೆ ಗೊತ್ತಿಲ್ಲ. ನನಗೆ ಫೋನ್ ಮಾಡ್ಕೊಂಡು ಮಾಡಿದೆ, ಅರ್ಬೇಡ ಇಲ್ಲ ಇದು ಸಾಕಬೇಡ. ಜೀವನದಂಗೆ ಕಾಣದ್ದೆಲ್ಲ ಹೈಕ ಬಂದಿದೆ. ಇದು ಯಾವುದೋ ಈಜಿಪ್ಟ್ ಇದು ಡಿಶ್ ಅಂತೆ, ಸ್ವೀಟ್ಸ್ ಅಂತೆ, ಎಂತಂತಾನೆ ಗೊತ್ತಿಲ್ಲ. ಅದ್ರ ಹೆಸರು ಒಮ್ಮ ಅಲ್ಲಿ ಅಂತಿತ್ತು. HMM ಏ ಅಲ್ಲ. ಅಲ್ಲಲ್ಲ, UMMM. UM. ನಾನು ಇವಾಗ ತಿಂತಿರೋದು ಈಜಿಪ್ಟ್ ಇದು ಡಿಶ್. ಒಳ್ಳೆ ಇದೆ. ಥರ ಇದೆಯಾ? ನಮ್ಮನ್ನು ತಲೆ ತಿಂಬಕ್ಕಷ್ಟು ಅಷ್ಟೇ. ಈಜಿಪ್ಟಿಯನ್ ಕ್ಯಾನ್ ಲೈಕ್ ದಿಸ್. ಏನಂತ ಕಾಮ ಇದ್ರ ಹೆಸರೆಲ್ಲ ಗೊತ್ತಿಲ್ಲ ನನಗೆ, ಎಂಥದ್ದು ಗೊತ್ತಿಲ್ಲ. ನನಗೆ ಇದೊಂದು ಕರ್ದು ಕೇಂದ್ರ, ಅದಕ್ಕೆ ಗೊತ್ತಿತ್ತು. ಅದ್ರ ಬಗ್ಗೆ ಇಟ್ಟಿರಲ್ಲ. ಅಲ್ಲ, ಅದ್ರ ಬಗ್ಗೆ ಅವರು ಕರೆದು ಎಕ್ಸ್ಪ್ಲೈನ್ ಎಲ್ಲ ಮಾಡಿದ್ರು. ಇದು ಈಜಿಪ್ಟ್ ಇದು ಇಷ್ಟ ಹಾಗೆ ಹೀಗೆಲ್ಲ ಹೇಳಿದ್ರು, ಹಾಗಾಗಿ ಗೊತ್ತು. ಇಲ್ಲ ಅಂತ ಹೇಳಿದ್ರೆ ನಾನು ಯಾವುದೋ ಇಂಪ್ರೂ ಓದಲೂ ಇಲ್ಲ. ಅದು ನಿಜವಾಗಿ ಚೆನ್ನಾಗಿದೆ. ಅದು ನಮಗೆ ಅದ್ರ ಟೇಸ್ಟು ನಮ್ಮ ನಾಲ್ಗೆ ತಗೊಳ್ತಿಲ್ಲ ಅಷ್ಟೇ. ಸ್ವೀಟ್ ಅದು ಎಂಥದ್ದು ಸ್ವೀಟ್ ಅದು ಎಂತಂತ ಗೊತ್ತಿಲ್ಲ ನನಗೆ. ಮರದಿದೆಯಾ? ಇದೆಂಥದ್ದು ಒಂದು ನಮೂನಿ ಇತ್ತಪ್ಪ. ಈ ಸ್ವೀಟ್ಸ್ ಎಲ್ಲ ಚೆನ್ನಾಗಿದೆ. ಅದೆಲ್ಲ ನಮ್ಮ ದೇಶದ ಇರುತ್ತೆ. ಹನಿ ಕೇಕು ಇದೊಂದು ಎಂತ ನೋಡುತ್ತೆ. ಎಂತ ಸ್ಯಾಲೆಡ್. ಅದು ಒಳ್ಳೆ. ಇದೊಂದು ಸ್ವೀಟ್ ಎಂತ ನಾವು ಅದು ತಗೊಂಡೇ ಬರಲ್ಲ ನಾನು ತಂದಿದ್ದೀನಿ. ನಾನು ಒಂದು ಬಿಡದಕ್ಕೆ ತಗೋತೀನಿ. ಇದು ಕೇಸರಿ ಭತ್ತನ್ನ ಸ್ವೀಟ್ ಮಾಡಿ ಇಟ್ಟಾಗಿತ್ತು ಕಡೆ. ಬೇರೆ ಇದೊಂದು ಎಂಥದ್ದು ಗೊತ್ತಿಲ್ಲ, ಅದ್ರ ಎಂಥದ್ದು ನಾಡುತ್ತೆ. ಎಗ್ ಅದು. ಇದು ಒಳ್ಳೆಯದೇ. ಇದು ನಮ್ಮ ಬಾಯಿಗೆ ಗೊತ್ತಿರೋದು ಎಷ್ಟು ಸೊ ತೊಗೊಳ್ತಿದ್ದಾನೆ. ಇದೆಂತ ಗೊತ್ತಾ, ಎಗ್ ಬುರ್ಜಿ. ಆದರೆ ಸಮಥಿಂಗ್ ಅವರು ದೊಡ್ಡ ದೊಡ್ಡದು ಈರುಳ್ಳಿ ಎಲ್ಲ ಹಾಕಿ ಲೈಕ್ ಮಾಡಿ. ನೀವು ವಯಸ್ಸು ಅವ್ರು ಕೊಡ್ತೀವಿ ನನಗೆ ಏನು ಕೊಡೋಣ. ಅದು ಒಳ್ಳೆ ಇತ್ತು, ಟೇಸ್ಟ್ ಇತ್ತು. ಹೌದಾ? ಇದು ಒಂದೇ ಇತ್ತು. ನಾನು ತಿನ್ಕೊಬಂದೆ. ಇದು ಒಳ್ಳೆಯದೇ. ಇದೆಲ್ಲ ನಮ್ಮ ನಾಲಿಗೆ ಗೊತ್ತು ಟೇಸ್ಟು. ಸೊ ಇದನ್ನೆಲ್ಲ ತೊಗೊಳತ್ತು. ಒಳ್ಳೆಯದು. ಕಟ್ ಮಾಡಲಾ? ಬೇಡ ತಡೆ. ಇದು ವೆನಿಲಾ ಐಸ್ ಕ್ರೀಮ್ ಒಂದು ಸ್ಕೂಪ್ ಅಷ್ಟೇ. ಒಂದು ಸ್ಕೂಪು. ಬಟ್ ಚೆನ್ನಾಗಿದೆ. ತಡೆ, ಇದು ಒಂದು ತಿಂದಂತೆ. ನಂಗೆ ಪುಲ್ಸ್ ಇಷ್ಟ ಆಯಿತು, ಸಾಫ್ಟ್. ನನಗೆ ಫಸ್ಟ್ ಇದು ಕರ್ಡ್ ರೈಸ್ ಇಷ್ಟ ಆಯಿತು. ಆಮೇಲೆ ಬಿರಿಯಾನಿ ಎಲ್ಲ ಒಳ್ಳೆ ಇತ್ತು, ಇಷ್ಟ ಆಯಿತು. ಈಗ ನಮ್ಮನೆ ಇದು ಬೇರೆ ದೇಶದ್ದೆಲ್ಲ ಗೊತ್ತಾಗಲಿಲ್ಲ, ಇಷ್ಟ ಆಗುತ್ತೆ ಅಷ್ಟು. ಸ್ವಲ್ಪ ಇದಾಯಿತು. ಇಂಡಿಯನ್ ಫುಡ್ ಎಲ್ಲ ಇಷ್ಟ ಆಯಿತು ನನಗೆ ಸ್ಯಾಲಡ್. ಎಂತ ಒಂದು ನಿಮಿಷ. ಇದು ಆ ಥರ. ಎಸ್, ನಾವು ಈಗ ಊಟ ಮಾಡಿ ಬಂತು. ಒಳ್ಳೆ ಆಯ್ತಿತ್ತು. ಎಸ್
ಅಲ್ಲಿ ಊಟ ಮುಗಿಸ್ಕೊಂಡು ಇಲ್ಲಿ ಡಿ ಮಾರ್ಟಿಗೆ ಬಂದಿದ್ದೇವೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಯಾರೆಲ್ಲ ವಿಡಿಯೋ ಫುಲ್ ನೋಡಿದ್ದೀರಿ ಅವರಿಗೆಲ್ಲರಿಗೂ ಥ್ಯಾಂಕ್ ಯು. ಬಾಯ್ ಬಾಯ್.